ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಹಲವು ಕಡೆಗಳಲ್ಲಿ ಅನಾಹುತ ಆಗಿದೆ. ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಮಾಡಲಿದ್ದಾರೆ. ಮಳೆಯಿಂದ ಹಾನಿಯಾದ ಏರಿಯಾಗಳ ಪರಿಶೀಲನೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗ್ತಾ ಇದ್ದು, ಇನ್ನು ಕೆಲವೇ ಹೊತ್ತಿನಲ್ಲಿ ಸಿಟಿ ರೌಂಡ್ ಶುರುವಾಗುತ್ತೆ. ನಿರಂತರವಾಗಿ ಸುರಿದಂತಹ ಮಳೆಯಿಂದಾಗಿ ಅವಾಂತರಗಳಾಗಿದೆ ಬೆಂಗಳೂರಿನಲ್ಲಿ. ಪ್ರಮುಖವಾಗಿ HBR 6ನೇ ಬ್ಲಾಕ್, ಸಾಯಿ ಲೇಔಟ್, ಪಣತ್ತೂರು, HSR 5 ಮತ್ತು 6ನೇ ಸೆಕ್ಟರ್, ಸಿಲ್ಕ್ ಬೋರ್ಡ್, ಗುರಪ್ಪನಪಾಳ್ಯ ಸೇರಿದಂತೆ ಹಲವು ಕಡೆ ಸಿಎಂ ಸಿದ್ದರಾಮಯ್ಯ ಪ್ರದಕ್ಷಿಣೆ ಹಾಕ್ತಾರೆ. ಸಿಟಿ ರೌಂಡ್ಸ್ ಮೂಲಕ ನಗರದ ಯಾವ್ಯಾವ ಭಾಗದಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅನ್ನೋದರ ಪರಿಶೀಲನೆಗೆ ಸಿದ್ದರಾಮಯ್ಯ ಮುಂದಾಗ್ತಾ ಇದ್ದಾರೆ. ಅವರಿಗೆ ಡಿಸಿಎಂ ಸಾಥ್ ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಶುರುವಾಗುತ್ತೆ. ಮಳೆಯಿಂದ ಭಾರೀ ಹಾನಿಯೊಳಗಾಗಿದೆ. ದಾಖಲೆ ಪ್ರಮಾಣದ ಮಳೆ ಬಂತು ಭಾನುವಾರ ಬೆಂಗಳೂರಿನಲ್ಲಿ. ಮೇ ತಿಂಗಳಿನಲ್ಲಿ ಇಷ್ಟು ಮಳೆಯಾದದ್ದಿಲ್ಲ. ಅದರ ಜೊತೆಗೆ ಚರಂಡಿ ವ್ಯವಸ್ಥೆ ಸರಿಯಿಲ್ಲದೆ, ರಾಜಕಾಲುವೆಗಳು ಹಲವು ಕಡೆಯಲ್ಲಿ ಕಸಕಡ್ಡಿಗಳು ಸಿಲುಕೊಂಡು ಮನೆಯೊಳಕ್ಕೆ ನೀರು ನುಗ್ಗಿದೆ. ಜೊತೆಗೆ ಹಲವು ಕಡೆ ಮರಗಳ ದರಾಶಾಹಿಯಾಗಿದೆ, ವಾಹನಗಳ ಜಖಮಾಗಿದೆ. 3 ಜನ ಜೀವ ತೆತ್ತಿದ್ದಾರೆ ಈ ಮಳೆಯಲ್ಲಿ. ಗೋಡೆ ಕುಸಿದು ಬಿದ್ದು ಒಬ್ಬ ಮಹಿಳೆ ಮೃತಪಟ್ಟರೆ, ಮತ್ತೊಂದು ಕಡೆ ಕರೆಂಟ್ ಶಾಕ್ನಿಂದಾಗಿ ಮನೆಯ ಬೇಸ್ಮೆಂಟ್ನಲ್ಲಿ ನೀರನ್ನು ಹೊರಹಾಕೋದಕ್ಕಿಂತ ಹೋದಂತಹ ವೃದ್ಧ ಮತ್ತು ಒಬ್ಬ ಬಾಲಕ ಮೃತಪಟ್ಟರು. ಹೀಗಾಗಿ ಎಲ್ಲ ಅವಾಂತರಗಳನ್ನ ವೀಕ್ಷಣೆ ಮಾಡೋದಕ್ಕೆ ಹೋಗ್ತಿದ್ದಾರೆ. ಆದರೆ ಮಳೆ ಹಾನಿ ವೀಕ್ಷಣೆಗೆ ಬರ್ತಾ ಇರುವಂತಹ ಸಿದ್ದರಾಮಯ್ಯ ಅವರಿಗೆ ರೆಡ್ ಕಾರ್ಪೆಟ್ ಹಾಸಿದ್ದಾರೆ ಅಧಿಕಾರಿಗಳು. ಮಳೆಗೆ ಜನ ಸಾಯ್ತಿದ್ದಾರೆ, ಆದರೆ ಅದರ ವೀಕ್ಷಣೆಗೆ ಬರ್ತಾ ಇರುವಂತಹ ಸಿಎಂ ಡಿಸಿಎಂ ಸ್ವಾಗತಕ್ಕೆ ರೆಡ್ ಕಾರ್ಪೆಟ್. ಬೆಂಗಳೂರಿನ HBR ಲೇಔಟ್ನಲ್ಲಿ ರೆಡ್ ಕಾರ್ಪೆಟ್ ವ್ಯವಸ್ಥೆಯಾಗಿದೆ. ಈಗ ನಿಜಕ್ಕೂ ಜನ ಆಕ್ರೋಶಗೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆಗಲಿ ಡಿಕೆ ಶಿವಕುಮಾರ್ ಅವರಾಗ್ಲಿ ಬರ್ತಾ ಇರೋದು ಶುಭ ಕಾರ್ಯಕ್ಕ ಸಂಕಷ್ಟ ಕೇಳೋದಕ್ಕ? ಸಿಎಂ ಯಾವ ಶುಭ ಕಾರ್ಯಕ್ಕೆ ಬರ್ತಿದ್ದಾರೆ ಈ ರೀತಿ ರೆಡ್ ಕಾರ್ಪೆಟ್ ಹಾಸಿದ್ದಾರೆ ಅಂತ ಜನ ಕಿಡಿಕಾರ್ತಿದ್ದಾರೆ. ನೆಲದ ಮೇಲೆ ಕಾಲಿಟ್ರೆ ಮಣ್ಣು ಮೆತ್ಕೊಳ್ಳುತ್ತೆ ಅಂತ ಈ ವ್ಯವಸ್ಥೆ. ಮಳೆಗೆ ಜನ ನಲುಗಿ ಹೋಗಿದ್ದಾರೆ, ಮನೆಯೊಳಕ್ಕೆ ನೀರು ನುಗ್ಗಿದೆ. ಅದಕ್ಕೆ ಅಧಿಕಾರಿಗಳು ಸ್ಪಂದಿಸಿಲ್ಲ. ಆದರೆ ಆದ ಅವಾಂತರ ಅವಸ್ಥೆಯನ್ನ, ಜನರ ಅಳಲನ್ನ ಕೇಳೋದಕ್ಕೆ ಅಂತ ಹೇಳಿ ಸಿಎಂ ಮತ್ತು ಡಿಸಿಎಂ ಬರ್ತಾ ಇದ್ರೆ ಅವರ ಸ್ವಾಗತಕ್ಕೆ ರೆಡ್ ಕಾರ್ಪೆಟ್. ಇದ್ಯಾವುದೇ ಶುಭ ಕಾರ್ಯನಾ? ಜನರ ಅಳಲ್ ಕೇಳೋದಕ್ಕೆ ಬರ್ತಿರೋದು ಅಂತ ದೃಶ್ಯಗಳು ನೋಡ್ತಾ ಇದ್ದೀವಿ. ಈ ರಾಜ ಕಾಲುವೆಯ ವೀಕ್ಷಣೆಗೆ ಅಂದ್ರೆ ಏನಾಗಿದೆ, ಈ ನೀರು ಹೇಗೆ ಅಲ್ಲಿ ಬಡಾವಣೆಗಳಿಗೆ ನುಗ್ಗಿ ಅವಾಂತರಗಳ ಸೃಷ್ಟಿಯಾಗಿದೆ, ಎಲ್ಲೆಲ್ಲಿ ಬ್ಲಾಕೇಜಸ್ ಆಗಿದೆ, ಏನು ವ್ಯವಸ್ಥೆ ಆಗಬೇಕು ಅದರ ಪರಿಶೀಲನೆಗೆ ಅಂತ ಸಿಎಂ ಡಿಸಿಎಂ ಬರ್ತಿರೋದು. ಆದರೆ ಅದಕ್ಕೂ ರೆಡ್ ಕಾರ್ಪೆಟ್ ಹಾಕಿ ಅವರನ್ನ ಸ್ವಾಗತಿಸೋದಕ್ಕೆ ಅಧಿಕಾರಿ ವರ್ಗ ವ್ಯವಸ್ಥೆ ಮಾಡುತ್ತೆ ಅಂತಂದ್ರೆ ಸಹಜವಾಗಿ ಜನ ಆಕ್ರೋಶಗೊಂಡಿದ್ದಾರೆ. ಮೊದಲೇ ಜನ ಅಧಿಕಾರಿಗಳು ಬರ್ತಿಲ್ಲ, ಸ್ಥಳಕ್ಕೆ ಬಂದು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ, ಜೊತೆಗೆ ಮಳೆಯಾಗೋದಕ್ಕೂ ಮುಂಚೆಯೇ ವ್ಯವಸ್ಥೆ ಆಗಬೇಕಿತ್ತು, ಗೊತ್ತಿದ್ದು ಯಾವುದೇ ಅನುಕೂಲವನ್ನು ಮಾಡಿಲ್ಲ ಅನ್ನುವಂತಹ ಆಕ್ರೋಶ ಜನರಲ್ಲಿದೆ. ಜನ ಬರುವಂತಹ ಸಿಎಂ ಡಿಸಿಎಂಗೆ ತಮ್ಮ ಅಳಲನ್ನು ತೋಡ್ಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ಆದರೆ ಅವ್ರ ಸ್ವಾಗತಕ್ಕೆ ರೆಡ್ ಕಾರ್ಪೆಟ್ ಹಾಸಿರೋದು ಜನರ ಆಕ್ರೋಶಕ್ಕೆ ಈಗ ಅಧಿಕಾರಿ ವರ್ಗ ಗುರಿಯಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್. ಈಗ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್, ಸಿಎಂ ಡಿಸಿಎಂ ಬರ್ತಾ ಇರೋದು ಯಾವುದೇ ಶುಭ ಕಾರ್ಯಕ್ಕಲ್ಲ, ಯಾವುದೋ ಕಾರ್ಯಕ್ರಮ ಸಭೆ ಸಮಾರಂಭಕ್ಕಲ್ಲ. ಆಗಿರೋ ಸಮಸ್ಯೆ, ಮಳೆಯಿಂದಾದ ಅವಾಂತರವನ್ನ ನೋಡೋದಕ್ಕೆ, ಅದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಅದಕ್ಕೆ ರೆಡ್ ಕಾರ್ಪೆಟ್ ಹಾಸ್ತಾರೆ ಅಂತಂದ್ರೆ ನಿಜಕ್ಕೂ ಅಚ್ಚರಿ ಆಗತ್ತೆ. ಅಲ್ಲಿರುವ ಜನ ಏನ್ ಹೇಳ್ತಿದ್ದಾರೆ, ಏನೇನ್ ವ್ಯವಸ್ಥೆ ಆಗಿದೆ ಈಗ ಅಂತ ಸಿಎಂ ಡಿಸಿಎಂ ವೆಲ್ಕಮ್ ಮಾಡೋಕೆ? ಪ್ರತಿಮಾ ಭಟ್, ಖಂಡಿತವಾಗಲೂ ಸಿಎಂ ಮತ್ತೆ ಡಿಸಿಎಂ ಇವತ್ತು ಮಳೆ ಹಾನಿ ಪ್ರದೇಶಗಳಿಗೆ ಒಂದು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅವರಿಗೆ ರೆಡ್ ಕಾರ್ಪೆಟ್ ಆಗುವಂತ ಕೆಲಸವನ್ನ ಕೂಡ BBMP ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವ್ರು ಯಾವುದೇ ಶುಭ ಕಾರ್ಯಕ್ಕೆ ಬರ್ತಾ ಇಲ್ಲ. ಇಲ್ಲಿ ಮಳೆ ಹಾನಿಯಿಂದಾಗಿ ಸುಮಾರು 80 ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಅವರು ತಮ್ಮ ಗೋಳನ್ನು ತೋಡ್ಕೊಳ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ರಿ, ನಿನ್ನೆ ಬೆಂಗಳೂರಿನ ಬಹುತೇಕ ಕಡೆ ನೀವು ಹೋಗಿದ್ರಿ, ಯಾವ ರೀತಿಯಾದ ಚಿತ್ರಣ ಅಂತ ನಾವು ಎಳೆಯಾಗಿ ಬಿಚ್ಚಿಡುವಂತ ಕೆಲಸ ಮಾಡಿದ್ರಿ. ಸದ್ಯಕ್ಕೆ HBR ಲೇಔಟ್ನಲ್ಲಿ ಫಸ್ಟ್ ಪಾಯಿಂಟ್ ಇಲ್ಲಿಗೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಬರ್ತಾರೆ. ಸುಮಾರು ದಶಕದಿಂದ ಇದೇ ರೀತಿ ಸಮಸ್ಯೆ ಇರುವಂತದ್ದು. ಆದ್ರೆ ಇಂಥ ಸಮಸ್ಯೆಯನ್ನ ಆಲಿಸೋಕೆ ಬರುವಂತವ್ರಿಗೆ ಇಂಥ ರೆಡ್ ಕಾರ್ಪೆಟ್ ಏನಕ್ಕೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರುವಂತದ್ದು. ಸಾರ್ವಜನಿಕರ ಹಣ ಕೂಡ ಇಲ್ಲೂ ಕೂಡ ಪೋಲಾಗ್ತಾ ಇದೆ. ನನ್ನ ಜೊತೆ ಸಾರ್ವಜನಿಕರಿದ್ದಾರೆ, ಅವ್ರು ತುಂಬಾ ನೊಂದಿದ್ದಾರೆ, ಅವ್ರ ಮನೆಗಳಿಗೆಲ್ಲ ನೀರು ನುಗ್ಗಿತ್ತು. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಮೊನ್ನೆ ಬಂದು ನಾನೇ ಇಲ್ಲಿ ಬೆಳಕು ಚೆಲ್ಲುವಂತ ಕೆಲಸ ಮಾಡಿದ್ದೀನಿ, ನೀವೇ ಮಾತಾಡಿದ್ರಿ. ಇವತ್ತು ಸಿಎಂ ಡಿಸಿಎಂ ಬರ್ತಾ ಇದ್ದಾರೆ ಒಂದು ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ. ಆದ್ರೆ ಇವರಿಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರು ಸ್ವಾಗತ ಮಾಡಕ್ಕೆ ಶುಭ ಕಾರ್ಯಕ್ಕೆ ಬರ್ತಾ ಇದ್ದಾರೆ ಅಂತ ಸರ್, ಅದು ಅಧಿಕಾರಿಗಳಿಗೆ ಬಿಟ್ಟಿರೋದು. ಹೌ ದೇ ವೆಲ್ಕಮ್ ಸಿಎಂ ಬಿಕಾಸ್ ದೇ ಆರ್ ಆಲ್ ರೆಪ್ರೆಸೆಂಟೇಟಿವ್ಸ್. ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕಿಲ್ಲ. ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ರೆ ಸಾಕು ಸರ್. ಮೇಜರ್ ಪ್ರಾಬ್ಲಮ್ ಸೀವೇಜ್ ನಮ್ಮದು. ಸೀವೇಜ್ಗೆ ಔಟ್ಫ್ಲೋನೇ ಇಲ್ಲ. ಆಲ್ ದ ಮ್ಯಾನ್ಹೋಲ್ಸ್ ಆರ್ ಫುಲ್ ಅಪ್ ಟು ದ ಬ್ರಿಮ್.
ಫುಲ್ ಆಗಿದೆ. ಒಂದು ಮಳೆ ಬಂದ್ರೆ ಫೌಂಟೇನ್ ತರ ಎಲ್ಲ ಹರ್ಕೊಂಡು ಮನೆ ಒಳಗೆ ರೋಡ್ ಒಳಗೆ ಎಲ್ಲ ಬರುತ್ತೆ. ಸೆಕೆಂಡ್ ಪ್ರಾಬ್ಲಮ್ ಏನಂದ್ರೆ ಸೈಡ್ ಡ್ರೈನ್ಸ್ ಅಂತ ನಾಮಕಾವಸ್ಥೆಗೆ ಸೈಡ್ ಡ್ರೈನ್ಸ್ ಇದೆ, ಅದ್ರಲ್ಲಿ 1% ನೀರ್ ಹೋಗಲ್ಲ. ಯಾವಾಗ್ಲೂ ಫುಲ್ 3 feet ನೀರ್ ಯಾವಾಗ್ಲೂ ಫುಲ್ ಇರುತ್ತೆ. ಮಳೆ ಬಂದ್ರೆ ನೀರ್ ಎಲ್ಲಿ ಹೋಗುತ್ತೆ? ಅಲ್ಲ, ಅವಾಗ ಬಿಬಿಎಂಪಿ ಅಧಿಕಾರಿಗಳಿಗೆ ಇಲ್ಲಿನ ಕಾನ್ಸ್ಟಿಟ್ಯೂನ್ಸಿ MLA ಶಾಸಕರಿಗಿರ್ಬೋದು ಜನಪ್ರತಿ ಯಾರು ಕಾಣಿಸೋದಿಲ್ವಾ? ಬೇಕಾದಷ್ಟು ಸಲ ಹೇಳಿದ್ರು ಸರ್, ಬೇಕಾದಷ್ಟು ಸಲ ಬರ್ತಾರೆ ಅಥವಾ ನಮಗೆ ಕಾಣಿಸ್ಕೊಳ್ಳೋದು. ನಾವಿಲ್ಲೇನೋ ಪ್ರಾಬ್ಲಮ್ ಹೇಳ್ತಿದೀವಿ ಅಂತಂದ್ರೆ ದೇ ವಿಲ್ ಡಿಸಪಿಯರ್. ಅವ್ರಿಗೆ ಬೇಕಾಗಿರೋದೇನು, ಅವ್ರ ಅಧಿಕಾರಿಗಳ ಮುಂದೆ ಇದು ಮಾಡೋದು. ಸರ್, ಈಗ ಒಂದು ವಿಷಯ ಒಬ್ರು 4 ಜನ ಅಧಿಕಾರಿಗಳು ಮಾತಾಡಿದ್ರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಆ ನೀರು ಜೆಟ್ ಔಟ್ ಆಗ್ತಾ ಇರೋದು ಯಾತಕ್ಕೆ ಅಂತ ಕೇಳಿದ್ರು. ಅಲ್ಲೆಲ್ಲೋ ಆಗ್ತಾ ಇದೆ ಸರ್, ಎಲ್ಲೋ ಆಗ್ತಿದೆ ಅಂತ ನಮ್ಗೆ ಆನ್ಸರ್ ಕೊಡಲಿಲ್ಲ. ಯಾವಾಗ ರಿಪೇರಿ ಮಾಡ್ತೀವಿ ಅಂದರೆ, ಸರ್ ಅದು ರಿಪೇರಿ ಮಾಡೋಕ್ಕೆ ನೀರು ನಿಲ್ಲಿಸ್ಬೇಕು ಅಂತ. ಇಷ್ಟು ದಿವಸ ಏನು ಮಾಡ್ತಿದ್ವು? 3 ತಿಂಗಳಿಂದ ಕೇಳಿದ್ರಲ್ಲ, 3 ತಿಂಗಳಿಂದ ಜೆಟ್ ಔಟ್ ಆಗ್ತಲ್ಲ, ಏನು ಮಾಡ್ತಿದ್ರಿ? ಇಲ್ಲ ಸರ್, ಅದು ಸರ್ ಇಲ್ಲ. ಆ ಮೇಡಮ್ ಕೇಳಿದ್ರು ಯಾವಾಗ ಮಾಡ್ತೀರಾ ಅಂತ. ಇನ್ನು 8 ದಿವಸದಲ್ಲಿ ಮಾಡ್ತೀವಿ. ಏನು ಸರ್ ಇದು? 3 ತಿಂಗಳು ಮಾಡದೇ ಇದ್ದವರು ನಾಳೆಯಿಂದ 8 ದಿವಸದಲ್ಲಿ ಮುಗಿಸ್ಬಿಡ್ತಾರಂತೆ. ಅದು ಮಳೆ ಸುರಿತಾ ಇದ್ದಾಗ. ನಮ್ಮ ಅಶ್ವಿನಿ ಅವ್ರು ಹೇಳಿದಾಗೆ ಆ ಮಳೆ ಬಂದಾಗ ಇಲ್ಲಿ ತುಂಬಿ ಸಮುದ್ರ ತುಂಬಿದಂಗೆ ನೀರು ಬರುತ್ತೆ ಸರ್. ನಿಮ್ಗೆ ಗೊತ್ತು, ನದಿ ಸಮುದ್ರ ಮುಟ್ಟೋ ಜಾಗನ ಮುಖಜ ಭೂಮಿ ಅಂತಾರೆ. ಇದು ಮುಖಜ ಭೂಮಿಗೆ ಉಲ್ಟಾ ಹೋಗುತ್ತೆ ಸರ್, ಸಮುದ್ರದಿಂದ ನದಿಗೆ ಹೋದಂಗೆ. ಈ ನಾಲೆ ಇದು 10 ಅಡಿನೋ 12 ಅಡಿನೋ ನೀರು ಫ್ಲೋ ಆಗ್ತಾ ಇತ್ತು. ಅಲ್ಲೊಂದು ಓಪನಿಂಗ್ ಕೊಟ್ಟರು, ಎಲ್ಲ ನೀರು 18ನೇ ಮೇನಿಗೆ ಬಂತು. ನಮ್ಮ ಮನೆಯಲ್ಲಿ 3 ಅಡಿ ನೀರು ನಿಂತ್ಕೋತು. ಸಂತೋಷವಾಗಿದ್ದಾರೆ ಇವರು. ನೀವು ಹೇಳಿದಾಗ ರೆಡ್ ಕಾರ್ಪೆಟ್ ಹಾಕೊಂಡಿದ್ದಾರೆ. ನಾವು ಮಂಚದ ಮೇಲೆ ಕೂಡ ಮಲ್ಕೊಳಕ್ ಆಗ್ತಿರ್ಲಿಲ್ಲ. ಇಂಥ ಸ್ಥಿತಿಲಿ ಇದ್ವು ನಾವು. ಪ್ರತಿಮಾ, ಇದು ಇವ್ರು ಹೇಳ್ತಾ ಇರೋದು. ನಾನು ಇನ್ನೂ ನಿಮ್ಗೆ ದೃಶ್ಯಾವಳಿಯಲ್ಲಿ ತೋರಿಸ್ತೀನಿ ನೋಡಿ. ಏನಿದೆ, ಒಂದು ಸ್ಟ್ರಾಮ್ ವಾಟರ್ ಏನು ವಾಲ್ ಏನಿತ್ತು ಒಂದು ಭಾಗದಲ್ಲಿ ಏನಿತ್ತು, ಅದನ್ನ ಒಂದಷ್ಟು ಸುಮಾರು 10 ಅಡಿಯಷ್ಟನ್ನ ವಾಲ್ನ ಇಲ್ಲಿ ಡೆಮಾಲಿಷನ್ ಮಾಡಿದ್ದಾರೆ. ಯಾಕಂದ್ರೆ ಇದು ಪೈಪ್ಲೈನ್ ಹೊಡೆದೋಗಿತ್ತು ಅಂತ. ಸೊ ಏನು ಸ್ಟ್ರಾಮ್ ವಾಟರ್ ರಾಜಕಾಲುವೆ ಮಧ್ಯ ಭಾಗದಲ್ಲಿ ಒಂದು ಪೈಪ್ಲೈನ್ ಹೊಡೆದು ಅಲ್ಲೂ ಕೂಡ ಒಂದು ನೀರು ಉಗ್ತಾ ಇರೋದನ್ನ ನೀವು ದೃಶ್ಯಾವಳಿ ನೋಡ್ತಾ ಇದ್ದೀರಾ. ಅಷ್ಟರ ಮಟ್ಟಿಗೆ ಒಂದು ಬೇಜವಾಬ್ದಾರಿನ. ಮತ್ತೆ ಇಲ್ಲಿ ವಲಯ ಆಯುಕ್ತೆ ಸ್ನೇಹಲ್ ಅವರು ನಾವು ಬೆಳಿಗ್ಗೆ ಮಾತಾಡ್ತಂತ ಸಂದರ್ಭದಲ್ಲಿ ಹೇಳ್ತಾರೆ, ಏನೂ ಮಾಡೋಕ್ಕಾಗಲ್ಲ, ಮುಂದೆ ಗೆದ್ದಲಹಳ್ಳಿ ಭಾಗದಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಇದೆ, ಅಲ್ಲಿ ಕಾಮಗಾರಿ ನಡೀತಾ ಇದೆ. ಆ ಒಂದು ಕಾರಣಕ್ಕೆ ಈ ಒಂದು ಕೆಲಸ ಸ್ಟ್ರಾಮ್ ವಾಟರ್ ಏನಿದೆ, ನೀರು ಇಲ್ಲೇ ನಿಂತ್ಕೊಳ್ಳುತ್ತೆ, ಇನ್ನೂ ಒಂದು 3 ತಿಂಗಳು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ. ಎಂತ ಬೇಜವಾಬ್ದಾರಿಯ ಉತ್ತರ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಜನ ಮನೆಯಲ್ಲಿ ಸಾಯ್ತಾ ಇದ್ದಾರೆ, ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಪಡ್ತಾ ಇದ್ದಾರೆ. ಇವ್ರು ಇನ್ನೂ 3 ತಿಂಗಳು ಅಡ್ಜಸ್ಟ್ ಮಾಡ್ಕೋಬೇಕು. ಅವ್ರ ಕಾಂಪನ್ಸೇಷನ್ ಒಂದು 2 ವರ್ಷ. ನಿಜ ಶಿವರಾಜ್, ಬಹುಶಃ CM DCM ಭೇಟಿ ಬಳಿಕ ಏನಾದ್ರು ಚಿತ್ರಣ ಬದಲಾಗುತ್ತಾ ಅಂತ ನಿರೀಕ್ಷೆ ಇದೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.